ಎಲ್ಲರಿಗೂ ನಮಸ್ಕಾರ. ಕೆಸೆಟ್ 2024 ಒಂದು ಪ್ರೊವಿಷನಲ್ ಕೀ ಆನ್ಸರ್ ಅಂದರೆ ತಾತ್ಕಾಲಿಕ ಕೀ ಆನ್ಸರು ಅಫಿಷಿಯಲಿ ಬಿಡುಗಡೆ ಮಾಡಿದ ನಂತರ ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್, ನಾನು ನಿಮ್ಮ ಒಂದು ಸಮಯವನ್ನು ಜಾಸ್ತಿ ವೇಸ್ಟ್ ಮಾಡೋದಿಲ್ಲ, ಸೀದಾ ಡೈರೆಕ್ಟಾಗಿ ಪಾಯಿಂಟ್ಗೆ ಬರ್ತೇನೆ. ಕಳೆದ ಒಂದು ಕಟ್ ಆಫನ್ನು ನೀವು ಗಮನಿಸೋದಾದರೆ 2021 ಮ್ಯಾಥಮೆಟಿಕ್ಸನ್ನೇ ನಾನು ಎಕ್ಸಾಂಪಲ್ ಆಗಿ ತೊಗೊಂಡು ಹೇಳ್ತೇನೆ. ನೋಡಿ, ಇಲ್ಲಿ GM ಅಲ್ಲಿ 182 ಅಂಕಗಳಿದ್ದಾವೆ. ಆಮೇಲೆ ಬೇರೆ ಬೇರೆ ಕೆಟಗರಿದು ಕೂಡ ನೀವು ತೊಗೊಳ್ಳೋದಾದರೆ ಅದಾದ ನಂತರ ಥರ್ಡ್ ಎನಲ್ಲಿ 172 ಇದೆ. ಥರ್ಡ್ ವಿನಲ್ಲಿ ಅದಕ್ಕಿಂತ ಕಡಿಮೆ ಅಂದರೆ 150 ಇದೆ. ಸೊ ಇದೇ ಥರ್ಡ್ ವಿನಲ್ಲಿ ನೀವು ಹಿಂದೆ ನೋಡೋದಾದರೆ 150 ಇರಲಿಲ್ಲ. ಸೊ 136, 138, 142 ಥರ ಇತ್ತು. ಅದಾದ ನಂತರ ಅದಕ್ಕಿಂತ ಮುಂಚೆ ನೋಡೋದಾದರೆ 126, 124 ಇತ್ತು. ಸೊ ಗಣನೀಯವಾಗಿ ಎಟ್ ಎ ಟೈಮ್ ಏನಾಯಿತು ಅಂತಂದರೆ 2021ರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ ಆಗಿರೋದ್ರಿಂದ ಅಸಿಸ್ಟೆಂಟ್ ಪ್ರೊಫೆಸರ್ದು ನೋಟಿಫಿಕೇಷನ್ ಆಯಿತಲ್ಲ, ನೋಟಿಫಿಕೇಷನ್ ಆದ ನಂತರ ಕೆಸೆಟ್ ಎಕ್ಸಾಮ್ ಆಯಿತು. ಸೊ ಅದಾದ ನಂತರ ಏನಾಯಿತು ಅಂತ ತಮಗೆ ಗೊತ್ತಿದೆ. ಅದಾದ ನಂತರ ಕೆಸೆಟ್ ಪರೀಕ್ಷೆಯನ್ನು ಇವಾಗ ಯಾರು ನಡೆಸ್ತಾ ಇದ್ದರು, ಮುಂಚೆ ಯಾರು ನಡೆಸ್ತಾ ಇದ್ದರು, ಇವಾಗ ಯಾರು ನಡೆಸ್ತಾ ಇದ್ದಾರೆ, ಅದು ಯಾಕಾಯಿತು ಅಂತ ಕೂಡ ಗೊತ್ತಿದೆ ನಿಮಗೆ. ಸೊ ಹೀಗಾಗಿ ಅದಲ್ಲದೆ ಈ ಬಾರಿ KEAದವರು ನಡೆಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಏನು ಮೊದಲನೇದೊಂದು 2021ರಿಂದ ಕಟ್ ಆಫ್ ಇತ್ತಲ್ಲ ಸ್ನೇಹಿತರೆ, ಸೊ ಆಲ್ಮೋಸ್ಟ್ ಆಲ್ ಅಷ್ಟು ಸ್ಕೋರ್ ನಿಮ್ಮದು ಆಗಿತ್ತು ಅಂದರೆ ಅಕಾರ್ಡಿಂಗ್ ಟು ಮೀ, ಆ್ಯಸ್ ಪರ್ ಮೈ ನಾಲೆಜ್ ನಾನು ಹೇಳ್ತಾ ಇದ್ದೀನಿ, ಅಷ್ಟು ಕಟ್ ಆಫ್ ಇದ್ದರೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನು ಕಟ್ ಆಫ್ ಇದೆಯಲ್ಲ ಅದನ್ನು ನೀವು ರೀಚ್ ಮಾಡಿದರೆ 2021 ಕಟ್ ಆಫ್ ಒಂದು ವೇಳೆ ನೀವು ರೀಚ್ ಆಗಿದ್ರಿಯಪ್ಪ ಅಂತಂದರೆ ಈ ಬಾರಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು. ನಾನು ಹೇಳ್ತಾ ಇದ್ದೀನಿ, ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಮ ಒಂದು ರಿಸಲ್ಟ್ ಬಗ್ಗೆ ನೀವು ಎಕ್ಸ್ಪೆಕ್ಟೇಷನ್ಸ್ ಇಡಬಹುದು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಅದಕ್ಕೂ ಮೀರಿ ಇದಕ್ಕಿಂತಲೂ ಹೈ ನಿಲ್ಲಕ್ಕಿಲ್ಲ ಅಂತ ಅಕಾರ್ಡಿಂಗ್ ಟು ಮೈ ನಾಲೆಜ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಯಾರೆಲ್ಲ ಇಷ್ಟು ಕಟ್ ಆಫ್ಗಿಂತಲೂ ಅಂದರೆ ನಿಮ್ಮ ಸಬ್ಜೆಕ್ಟ್ದು ಕಟ್ ಆಫ್ ನೋಡ್ಕೊಳ್ಬಹುದು. ಸೊ ಇಷ್ಟಕ್ಕಿಂತಲೂ ಇಷ್ಟು ಸ್ಕೋರ್ ಮಾಡಿದರೆ ಖಂಡಿತವಾಗ್ಲೂ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ, ಹೋಪ್ ಫಾರ್ ದ ಬೆಸ್ಟ್. ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಒಂದೇ ಮಾತು.